ಪಾರ್ಕ್. ಹಿಂದೆ ನೋಡಬಹುದು ವಿವಿಧ ಬಣ್ಣದ ಹೂಗಳಿಂದ ಆಕರ್ಷಿತವಾಗಿ ನಿಂತಿರುವಂತಹ ಅಮ್ಮ ಮತ್ತು ಮಗು ಆನೆ ನಿಂತಿರುವಂತದ್ದು ನೋಡಬಹುದು. ಹಾಗೆಯೇ ಮುಂದೆ ಸಾಗ್ತಾ ಹೋದ್ರೆ ಸುತ್ತ ನಮ್ಮ ಕಬ್ಬನ್ ಪಾರ್ಕ್ ನ ಏನು ಸೌಂದರ್ಯ ಏನಿದೆ ಅದನ್ನ ಇನ್ನಷ್ಟು ಹೆಚ್ಚಿಸಿದೆ ಈ ಫ್ಲವರ್ ಶೋ. ಸುತ್ತಲಿನಲ್ಲಿ ಒಂದು ರೈಲ್ ಗಾಡಿ ನಿಂತಿದೆ, ಮತ್ತೆ ಮೀನುಗಳು ಡಾಲ್ಫಿನ್ಗಳೊಂದಿಗೆ ಒಬ್ಬ ಸುಂದರಿಯನ್ನ ಅಲಂಕೃತವಾಗಿ ಮಾಡಿದ್ದಾರೆ. ಮಕ್ಕಳು ಏನೋ ಎಲ್ಲಾ ವಯೋಮಾನದವರು ಸಹ ಬರ್ತಾ ಇದ್ದಾರೆ. ದೂರದಲ್ಲಿ ನೋಡಿದ್ರೆ ಕರ್ನಾಟಕ, ನಮ್ಮ ಕರ್ನಾಟಕವನ್ನ ಬಣ್ಣ ಬಣ್ಣವಾಗಿ ಸಿರಿಧಾನ್ಯಗಳೊಂದಿಗೆ ಕರ್ನಾಟಕವನ್ನ ಮಾಡಲಾಗಿದೆ. ಈಗ ಇದು ನಾವು ಸ್ವಾಗತವನ್ನ ನಮ್ಗೆ ಕೋರ್ತಾ ಇದೆ. ಈ ತರಕಾರಿಯಿಂದ ಆಗಿದೆ ಒಂದು ಸುಂದರವಾದಂತಹ ಆನೆ, ಹಾಗಲಕಾಯಿ ಆನೆಯನ್ನ ನನ್ನ ಹಿಂದಿನ ಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಕ್ಯಾಪ್ಸಿಕಮ್, ಟೊಮೊಟೊ, ಇದರಿಂದ ಲೆಮನ್, ಈ ತರ ಸಣ್ಣ ಒಂದು ಏನೋ ಇಷ್ಟು ಸುಂದರವಾದಂತಹ ಆನೆ ಇಲ್ಲಿ ತಯಾರಾಗಿದೆ ಅಂತಂದ್ರೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹಸಿರು, ಕೆಂಪು, ಹಳದಿ ಮಿಶ್ರಿತ ತರಕಾರಿಯ ಆನೆ. ಹಿಂದೆ ಇದೆ ಸಾರಂಗ, ಸೇವಂತಿ ಹೂವಿನಲ್ಲಿ ಸುಂದರವಾಗಿ ಅಲಂಕರಿಸಲ್ಪಟ್ಟಿರುವಂತಹ ಸಾರಂಗವನ್ನ ನೀವು ಇಲ್ಲಿ ನೋಡಬಹುದು. ಬಹಳ ಏನೋ ಅಚ್ಚುಕಟ್ಟಾಗಿ ಮಾಡಿರುವಂತಹ ಈ ದೃಶ್ಯ ಕಣ್ಮನ ಸೆಳೆಯುತ್ತಾ ಇದೆ. ಕರ್ನಾಟಕದ ಭೂಪಟವನ್ನ ಗುಲಾಬಿ, ಕೆಂಪು ಗುಲಾಬಿ ಮತ್ತು ವಿವಿಧ ಬಣ್ಣದ ಸೇವಂತಿಗೆಯಿಂದ ತುಂಬಾ ಸುಂದರವಾಗಿ ರಚಿಸಲಾಗಿದೆ. ನನ್ನ ಹಿಂದೆ ನೋಡ್ತಾ ಇರ್ಬೋದು ಅತಿ ಸುಂದರವಾದಂತಹ ಕರ್ನಾಟಕ ಭೂಪಟವನ್ನ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೋಡುಗರ ಕಣ್ಮನ ಸೆಳೀತಾ ಇದೆ, ಮುಗಿ ಬೀಳ್ತಾ ಇದ್ದಾರೆ ಜನ. ತೆಂಗಿನ ಗರಿಗಳಿಂದ ಬಳಸಿ ಆ ಕಡೆಯಲ್ಲಿ ಒಂದು ಕಲಾಕೃತಿಯನ್ನ ಮಾಡಿದ್ದಾರೆ, ಒಂದು ಮರದ ರೀತಿಯ ಕಲಾಕೃತಿಯನ್ನ. ಇಲ್ಲಿ ನನ್ನ ಹಿಂದೆ ತೆಂಗಿನ ಗರಿಯನ್ನ ಬಳಸಿಕೊಂಡು ಒಂದು ಹಸು ಮತ್ತೆ ಕರುವಿನ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಕಲಾಕೃತಿಯನ್ನ ಮಾಡಿರುವಂತದ್ದು ಕಾಣ್ಬೋದು. ಕೃತಿಗಳನ್ನ ಮಾಡಿದ್ದಾರೆ. ಅದರ ಹಿಂದೆ ಏನು ಚಿರತೆಗಳು ಕಾಡಿನಲ್ಲಿ ಹೇಗೆ ತಮ್ಮ ಏನೋ ಸಹಜವಾದ ಸ್ಥಿತಿಯಲ್ಲಿ ನಿಂತಿರ್ತವೆ, ಕುತ್ಕೊಂಡಿರ್ತವೆ, ಅದರಲ್ಲಿ ಒಂದು ಕಾಡಿನ ಮಧ್ಯೆ ಹೇಗೆ ತೋರಿಸಬಹುದು ಹಾಗೆ ಚಿತ್ರಿಸಲಾಗಿದೆ. 10 ದಿನಗಳಲ್ಲಿ ಸತತವಾಗಿ ನಡೆಯುವಂತಹ ಈ ಒಂದು